ಆಚೆಗಾಕೋಳೆ ವೈಫ್. ವಿಕ್ಟ್ರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಕ್ಕನ ಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಶರಣ್ ಎರಡು ಮುಖ ನೋಡಿ ಹಿಂಗೆ ಅಳ್ಬಿಡ್ತು ರಘು. ಹೇಳಿ, ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ನಗ್ತಾ ಇದೆ, ಕಾಲ್ ಶೇಕ್ ಆಗ್ತಾ ಇದೆ. ಹಾಗೆ ಆಗ್ತಾ ಇತ್ತಾ? ಬಿಲ್ಡಿಂಗ್ ಸ್ಟ್ರಾಂಗ್, ಬೇಸ್ಮೆಂಟ್ ವೀಕ್. ಯಾಕೆ ಗೊತ್ತಾ, ಈ ಸಾಂಗ್ ನೆನ್ಸ್ಕೊಂಡ್ರೆ ಕಾಲ್ ನಡೀತದೆ. ಡಾನ್ಸಿಂಗ್ ನನಗೆ ಯೂಶಲಿ ಡಾನ್ಸ್, ನಾವು ಸರ್ ಹೇಳಿದ್ರು ನಾವು ಈಗ ಒಪ್ಪಲ್ಲ ಅಂತಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತೀನಿ. ನನ್ನ ಈ 10 ವರ್ಷದ ಇದರಲ್ಲಿ ಎಲ್ಲಿ ನಾನು ಡ್ಯಾನ್ಸ್ ಮಾಡೋದು ಎಲ್ಲಿ ನೋಡಿದ್ದೀರಿ ಸರ್? ಯಾವ ಸಿನಿಮಾದಲ್ಲಿ ನೋಡಿದ್ದೀರಿ? ನೋಡಿರಲ್ಲ. ಅವಕಾಶ ಸಿಕ್ಕಿಲ್ಲ. ಆಗಲ್ಲ. ನಿಮ್ಗೆ ಅವಕಾಶ ಸಿಕ್ಕಾಗ ಮಾತ್ರ ಅದನ್ನ ನೀವು ಅವಾಗ ಯಾವುದನ್ನ ಜಾಸ್ತಿ ರೂಢಿಯಲ್ಲಿರುತ್ತೆ ಅದು ನಿಮ್ಗೆ ಹೆಚ್ಚು ಮನಗಣವಾಗಿರುತ್ತೆ. ಅಂದ್ರೆ ನಿಮ್ಗೆ ಹೆಚ್ಚು ನಿಮ್ಮ ಒಳಗಡೆ ಇರುತ್ತೆ. ನಿಮಗೆ ರೂಢಿ ಇಲ್ಲ ಅದು ಅಂತಂದ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅದು ದೂರ ಅಂತಾನೆ. ಏನೇ ಆದ್ರೂ ಮರ್ತೋಗುತ್ತೆ ನಮಗೆ. ನೀವು ಅಂತ ಒಳ್ಳೆ ಡ್ಯಾನ್ಸರ್ ಆಗಿದ್ರು ಕೂಡ 10 ವರ್ಷದಿಂದ ನೀವು ಒಳ್ಳೆ ಡ್ಯಾನ್ಸರ್ 10 ವರ್ಷದ ಗ್ಯಾಪ್ ತುಂಬ ದೊಡ್ಡ ಗ್ಯಾಪ್ ಸರ್ ಅದು. ಇಲ್ಲಿ ಏನಾಗುತ್ತೆ, ಅನಿವಾರ್ಯ. ಇದು ಅನಿವಾರ್ಯ. ಇದು ಸೊ ಅನಿವಾರ್ಯಕ್ಕೆ ಇದಾಗಬೇಕು, ಕಟ್ಟು ಬೀಳಲೇಬೇಕಾಗ್ತದೆ. ಸೊ ಇಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ರೆಗ್ಯುಲರ್ ಡ್ಯಾನ್ಸರ್ ಅಲ್ಲ. ಸೊ ನನಗಿನ್ನ ಹೆಚ್ಚು ನನ್ನ ಕೊರಿಯೋಗ್ರಾಫರ್ಸ್ ಕೆಲಸ ಮಾಡಿದ್ದಾರೆ ಇದಕ್ಕೆ. ನನಗೆ ಪ್ರಾಕ್ಟೀಸ್ ಕೊಡೋದ್ರಿಂದ ಹಿಡ್ಕೊಂಡು, ಸೊ ನನ್ನ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು, ಯಾಕಂತಂದರೆ ನಾನು ಲೊಕೇಶನಲ್ಲಿ ಹೇಳಿದ ಮೂಮೆಂಟ್ ಮಾಡುವಂಥ ಡ್ಯಾನ್ಸರ್ ಅಲ್ಲ. ಶರಣ್ ಇದು ಮಾಡ್ತಾನ ಅಂತ ಅನ್ನೋದನ್ನು ಅವ್ರು ಫಸ್ಟು ರಿಕಾಲ್ ಮಾಡ್ಕೋಬೇಕು, ನಾನು ನೋಡಬೇಕು ಅವರು. ಸೊ ಇಲ್ಲಿ ನನಗಿಂತ ಹೆಚ್ಚು ಜಾಸ್ತಿ ಕೆಲಸ ಕೊರಿಯೋಗ್ರಾಫರ್ಸ್ಗಾಗಿ. ಸೊ ಇಮ್ರಾನ್ಗೆ ಈ ವಿಚಾರದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಅವರ ಪ್ರಯತ್ನ ಇವತ್ತು ಚೆನ್ನಾಗಿದೆ ಅಂತ ಇವರು ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ನೀವು ಮಾತಾಡ್ತಿದ್ದೀನಿ ಅಂತ ಅನ್ನೋದಾದರೆ ಇದೆಲ್ಲ ಅವ್ರ ಕ್ರೆಡಿಟ್. ನಂಗೆ ಯಾಕೋ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಸತ್ಯ ಸರ್. ಕಾಲ್ ಶೇಕ್ ಆಯ್ತು. ನಾನು ಬೇಕಾದ್ರೆ ನಾನು ರಿಹರ್ಸಲ್ದು ಒಂದಿಷ್ಟು ವಿಡಿಯೋಸ್ ನಿಮಗೆ ಕೊಡ್ತೀನಿ. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ವಿಡಿಯೋಸ್ ಈ ಸಿನಿಮಾದ್ದು ಇದೇ ಸಾಂಗ್ ಎಲ್ಲ ಕರೆಕ್ಟ್. ನನಗೂ ಡ್ಯಾನ್ಸ್ ಬರಲ್ಲ. ನನಗೆ ಎಷ್ಟು ರಿಹರ್ಸಲ್ ಕೊಟ್ಟರು ನಾನು ಮಾಡಕ್ಕೆ ಸಾಧ್ಯ ಇಲ್ಲ. ಅದನ್ನ ಕನ್ಫರ್ಮ್. ಇನ್ನೊಂದೇನು ಗೊತ್ತಾ, ಓಕೆ ನೀವು ರಿಹರ್ಸಲ್ ಮಾಡಿ ರಿಹರ್ಸಲ್ ಮಾಡೋದೇನಕ್ಕೆ ಅಂದ್ರೆ ಇನ್ನೂ ಬೆಸ್ಟ್ ಆಗಿ ಮಾಡಬೇಕು. ಆಲ್ರೆಡಿ ಹಿಂದಿನ ರ್ಯಾಂಬೋದಲ್ಲಿ ಮಾಡ್ಬಿಟ್ಟಿದ್ದೀನಿ, ಇದಕ್ಕಿಂತ ಇನ್ನೂ ಬೆಸ್ಟ್ ಆಗಿ ಮಾಡಬೇಕು. ಕಾಲ್ ಶೇಕ್ ಆಯ್ತು ಅಂದ್ರೆ ಅದಕ್ಕೂ ನನಗೆ ಯಾಕೋ ಟ್ಯಾಲಿ ಆಗ್ತಾ ಇಲ್ಲ. ಕಾಲ್ ಶೇಕ್ ಆಗಿದ್ದಕ್ಕೆ ತರ ಡ್ಯಾನ್ಸ್ ಆಗಿದ್ದು ನಾನೇನೋ ಬೇರೆ ಅನ್ಕೊಳ್ತೀನಿ. ಏನಕ್ಕೆ ಶೇಕ್ ಆಗಿರ್ಬೇಕು? ಅದೆಲ್ಲ ಡ್ಯಾನ್ಸ್ ಮಾಡೋದಲ್ಲ, ಹಿಂಗೆ ಬರ್ಕೊಂಡೆಲ್ಲ. ಅನ್ನೋದು ಹೇಳ್ತಾ ಇದ್ರಿ, ರಾಗಿಣಿ ಅವ್ರನ್ನ ನೆನೆಸ್ಕೊಂಡು ಕವಿರಾಜ್ ಅವರು ಮುದ್ದಸಂತಿ ಓನೆ ಸ್ವಲ್ಪ ಸಾಂಗ್ ಲಿರಿಕ್ಸ್ ಬಗ್ಗೆ ಹೇಳ್ಬಿಡಿ. ಲಿರಿಕ್ಸ್ ಬಗ್ಗೆ ಏನೇನು ಅಂತ, ಹೇಗೆ ಇನ್ಸ್ಪೈರ್ ಆದ್ರಿ ನೀವು? ಇಡ್ಲಿ ತಗೋತೀನಿ. ಬಟ್ ನಾನು ಬರ್ದಿದ್ದ ಸಾಂಗ್ ಬಂದ್ಬಿಟ್ಟು ಓನೆ ಅಂತ. ಬಹುಶಃ ನನ್ನ ಅಭಿಪ್ರಾಯದ ಪ್ರಕಾರ ಅದಿನ್ನೂ ನಾವು ಜಾಸ್ತಿ ಓಡಾಡ್ತಿರೋ ಹಾಡುಗಳಂದರೆ ಕಾಲಿಕೊಟ್ರು ಬಾಟ್ಲಿ ಮತ್ತು ನೆಕ್ಸ್ಟು ಅಕ್ಕನ ಮಗಳು. ಬಹುಶಃ ಸಿನಿಮಾ ರಿಲೀಸ್ ಆದ ನಂತರ ಈ ಸಾಂಗ್ ನಂತರ ಇದು ಕೂಡ ಅವ್ರ ಜೊತೆ ಕಾಂಪಿಟೇಷನ್ಗೆ ನಿಲ್ಲತ್ತೆ ಆ 2 ಹಾಡುಗಳ ಜೊತೆ ಅಂತ ಕನ್ಫರ್ಮ್ ಆಗಿರ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಹಾಡು. ಅದರಲ್ಲಿ ಬಳಸಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಓನೆ ಅಂತ ಒಂದು ಕ್ಯಾಚ್ ಇದನ್ನು ಇಟ್ಕೊಂಡಿದ್ವಿ, ಕ್ಯಾಚ್ ಲೈನ್ ಥರ ಇಟ್ಕೊಂಡಿದ್ವಿ. ಅದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಅದು ಈಗ ನಮ್ಮ ಮಕ್ಕಳಿಗೆ ಯೂಶಲಿ ಬಳಸ್ತೀವಿ, ಓನ ಚಿನ್ನ ಅಂತೀವಿ. ಅದನ್ನು ತುಂಟತನದಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ ಇಡೀ ಸಾಂಗಲ್ಲಿ. ಬಹಳ ಚೆನ್ನಾಗಿದೆ. ಪಾಗಲಾಗ್ಬಿಟ್ಟಿವಿ ನಿನ್ನ ನೋಡಿ, ಹಾರ್ಟಲ್ಲಿ ಓಡ್ತಾ ಇದ್ದೆ ನಿಂದೆ ಸಿಡಿ ಅಂತ ಶುರುವಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲೆಲ್ಲ ನಾವು ಇವಾಗಿನ ಹೋಲಿಕೆಗಳು, ಇವಾಗಿನ ವಸ್ತುಗಳನ್ನ ಬಳಸ್ಕೊಂಡು ಹಾಡು ಕಂಟಿನ್ಯೂ ಆಗುತ್ತೆ. ಇಮೇಲು ಫೀಮೇಲು ಎರಡೂ ಒಂದೇ. ಪಾಸ್ವರ್ಡ್ ನಿಮ್ಗಿನ್ನ ಈಗ ಹೆಣ್ಣು ಹುಡುಕ್ಬೇಕು, ಇನ್ನು ಮದುವೆ ಆಗಬೇಕು, ನೀವು ಹಂಗೆ ಬರೆದ್ರೆ ಈಗ ಹಿಂಗೆ ನಿಮಗೆ ಕಷ್ಟ ಆಗಲ್ವಾ? ಹೆಣ್ಣು ಹುಡುಕೋ ಟೈಮಲ್ಲಿ ಇಮೇಲು ಫೀಮೇಲು ಎರಡೂ ಒಂದೇನೆ, ಪಾಸ್ವರ್ಡು ಮರ್ತೆ ಹೋದ್ರೆ ಕೈಗೆ ಚಂಬೇನೆ. ಅದ್ರಲ್ಲಿ ನೆಕ್ಸ್ಟ್ ನಮಗೂ ಬರ್ಕೊಬಿಟ್ಟಿದ್ವಿ, ಗಂಡ್ಸೇನು ಕಮ್ಮಿ ನಾ ವೈರಸ್ ಇದ್ದಂಗೆ, ನಿಮ್ಗೆ ಎಂಟ್ರಿ ಕೊಟ್ಬಿಟ್ರೆ ನಾವಂಗೆ. ಸೊ ಎಲ್ಲ ನನ್ನಂತ ಪ್ರೇಮಿ ಇಲ್ಲ ಎಲ್ಲೂ ಹುಡುಕಿ ನೋಡು ಗೂಗಲ್ಲು ಅಂತ ಬರುತ್ತೆ. ಆಮೇಲೆ ನಿನ್ ಟ್ಯಾಲೆಂಟ್ ಯೂಟ್ಯೂಬಲ್ಲಿ ಪಿಕ್ಚರ್, ರೋಡ್ ಸೈಡಲ್ಲಿ ಡಿನ್ನರ್, ನಿನ್ ಟ್ಯಾಲೆಂಟ್ ಗೊತ್ತಿಲ್ವ ಸುಮ್ಮನೆ ತೆಗೆಬಿಲ್ಟಪ್ ಹೋಗು ಅಂದರೆ ಇವಾಗಿನ ಇದಿಟ್ಕೊಂಡು ಬರ್ದಿದ್ದೀವಿ. ಇದು ಒಂದು ಕಡೆ ಎಲ್ಲೋ ಇದು ಸಾಂಗ್ ಬಂದ್ಬಿಟ್ಟು ಕುಡುಕರಿಗೆ ಹೆಂಗೆ ಇಷ್ಟ ಆಯಿತು ಈ ಥರ ಯೂತ್ಸ್ಗೆ ಈ ಫೇಸ್ಬುಕ್ಕು ಅದು ಎಲ್ಲ ಬಳಸ್ಕೊಂಡಿದ್ದೀವಿ. ಇನ್ನೂ ಆ್ಯಕ್ಚುಲಿ ಫೇಸ್ಬುಕ್ ಸಾಂಗ್ ಆಗ್ತಿತ್ತು. ಅದು ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡಿದ್ದು ಫೇಸ್ಬುಕ್ಕಲ್ಲೊಂದು ಸ್ಟೇಟಸ್ ಸಾಕು, ಫಸ್ಟ್ ನೈಟು ಇವತ್ತು ನಮ್ಮದು ಅಂದರೆ ಸಾಕು ಅದು ಮಾಡ್ತಾರೆ ಎಲ್ಲರೂ ಲೈಕು ಕಮೆಂಟ್ಸು 100 ನಾಲ್ಕು ಅಂತ. ಅದು ಫೇಸ್ಬುಕ್ ಮೋಸ್ಟ್ಲಿ ಎಲ್ರಿಗೂ ರೀಚ್ ಆಗದೆ ಇರ್ಬೋದು ಏನೋ ಅಂತ ಒಂದು ಡೌಟ್ ಬಂದ ಕಾರಣ ಸ್ವಲ್ಪ ಸಿಂಪಲ್ ಮಾಡೋಣ ಅಂತೇಳಿ ಪಾಗಲಾಗ್ಬಿಟ್ಟಿವೆ ಇನ್ನು ನೋಡಿ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಚರಣದಲ್ಲೆಲ್ಲ ಈ ಥರದ ವಿಷಯಗಳು ಹಂಗೆ ಇದೆ. ಸೊ ಯೂತ್ಸ್ಗೆ ಮೇನ್ಲಿ ಈ ಸಾಂಗ್ ಖಂಡಿತ ತುಂಬ ಇಷ್ಟ ಆಗುತ್ತೆ. ಹೇಗೆ ನೀವು ಇದು ಯಾವ ಸಾಂಗ್ ಬರೆದ್ರು ಲವ್ವು ಹುಡುಗಿಯರ ಬಗ್ಗೆ ಹೀಗೆಲ್ಲ ಬರುತ್ತಲ್ಲ, ಏನು ಕತೆ? ಲವಲ್ಲಿ ನಾನು ಇದ್ದೀರಾ ಹೇಗೆ? ಅವ್ರು ನೋಡಿದ್ರೆ ಹೆಣ್ಣು ಹುಡುಕ್ತಾ ಇದ್ದಾರೆ ಅಂತ. ಇಲ್ಲ, ನಾನು ಅವಾಗಲೇ ಫೋನಲ್ಲಿ ಅವಾಗ 1-2 ಸಲ ಮಾತಾಡೋದು ನೋಡಿದ್ದೀನಿ. ಕರೆಕ್ಟ್. ಮಾಡ್ತೀನಿ 5 ನಿಮಿಷ ಅಂತೀರಾ?
ಚಿನ್ನ ಯೋಗಿದವ್ರ ಕಿಶೋರ್ ಆ ಕಡೆ ಯೋಗಿದವ್ರ ಕಿಶೋರ್ ಅಂತಾರ ಅದು ಪೇಟೆಂಟ್ ನಮ್ಮ ಯೋಗಿದವ್ರ ಕಿಶೋರ್ ಇದಾರಲ್ಲ ಅವ್ರ ಪೇಟೆಂಟ್ ಚಿನ್ನ ಅನ್ನೋದು. ಸೊ ಆ ಕಡೆ ಅವ್ರಿದ್ದಾಗೆಲ್ಲ ಹಂಗೆ ಓನೆ ಚಿನ್ನ ಅಂತೀರಾ? ಓನೇ ಇಲ್ಲ, ಬರೀ ಓನೆ ಇಲ್ಲ, ಓನೆ ಅಂತಂದ್ರೆ ಯಾರೋ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಅಂತ. ಓನೆ ಅಂದ್ರೆ ಮಕ್ಳಿಗೆ ಹೇಳದ್ರಿ. ಸೊ ಮಕ್ಳಿನೂ ಆಗಿಲ್ಲ, ಮದ್ವೆ ಆಗಿಲ್ಲ, ಸೊ ಮಕ್ಳಾಗಿ ಅದನ್ನ ನಮ್ಮ ಕಡೆ ರಂಬಿಸೋದು ಅಂತ ಹೇಳ್ತೀವಿ ಅಲ್ವಾ? ರಂಬಿಸೋದು ಅಂತ ಅಂದ್ರೆ ಮಸ್ಕ ಹೊಡಿಯೋದು. ಇಲ್ಲ, ಏನಂದ್ರೆ ಅವಾಗ್ಲೇ ಹೇಳಿದ್ವಲ್ಲ, ಈ ಕುಡುಕ್ರ ಬಗ್ಗೆ ಕುಡಿದಿರೋನೇ ಚೆನ್ನಾಗಿ ಮಾತಾಡ್ತಾನೆ ಕುಡುಕ್ರಿಗಿಂತ. ಸೊ ಲವ್ ಬಗ್ಗೆ ಲವ್ ಮಾಡದೇ ಇರೋನೇ ಒಪ್ಪಲ್ಲ ನಾವಿದು ಒಪ್ಪಲ್ಲ. ಇದು ಅವ್ರು ಕುಡಿತಾರಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಇವ್ರು ಬರ್ದಿರಂದ್ರೆ ಅದಕ್ಕೆ ಏನ್ ಲಿಂಕ್ ಇದೆ ಅಂತ ನಮಗೂ ಗೊತ್ತು. ಸೆಕೆಂಡ್ ಚರಣದಲ್ಲೂ ಅಷ್ಟೇನೆ, ಕಟ್ಟೋಣ ನಮ್ದೊಂದು ಕ್ರಿಕೆಟ್ ಟೀಮ್ ಅನ್ನ ನೀನಂಗೆ ಕೊಡ್ತೀಯ 11 ಮಕ್ಳನ್ನ ಅಂತಿದ್ರೆ ಕೌಂಟರ್ ಏನ್ ಗೊತ್ತಾ, 11 ಸಾಲಲ್ಲ ಇನ್ನೊಂದು ಬೇಕಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಒಬ್ಬ ಇರ್ಲೇಬೇಕಲ್ಲ. ಸೊ ಇದನ್ನೇ ಫುಲ್ ಕಾಮಿಡಿ ಆಗಿ ಹೇಳ್ಕೊಂಡು ಹೋಗಿದ್ವಿ. ಎಲ್ಲೂ ಫ್ಯೂಚರ್ ಪ್ಲಾನ್ ಇದೆಯಾ ಆ ಥರ? ಯಾವುದು ಕ್ರಿಕೆಟ್ ಟೀಮ್ ಒಂದು ವಾಲಿಬಾಲ್ ಟೀಮ್ ಕಟ್ಟಬೇಕು. ಟೀಮ್ ಎಷ್ಟು 5 ಜನ ಅಲ್ಲ? 6 ಜನ. ಒಳ್ಳೇದಾಗ್ಲಿ, ಕಟ್ಟಿ ಒಂದು ಟೇಬಲ್ ಟೆನ್ನಿಸ್ ಆಡೋಕ್ಕೆ. ಎಸ್, ಕವಿಗಳಿಗೋಸ್ಕರ ಒನೆ ಸಾಂಗ್ ನೋಡ್ಕೊಂಡಾಗೆ ಬ್ರೇಕ್ ತೊಗೊಂಡು, ಬಟ್ ಅದಾದ್ಮೇಲೆ ನಿಮಗೆ ಶರಣ್ ಅವರು ಅಕ್ಕ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾರೆ ಯಾಕಂದ್ರೆ ಕಾಲು ನಡಗಿತ್ತು ಅಂದರು. ಬಟ್ ನಿಜ ಹೇಳಬೇಕಂದ್ರೆ ಶರಣ್ ಈ ಚಿತ್ರದಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ದಾರೆ. ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಫುಲ್ ಬಾಡಿ ನಡುಗ್ತಾ ಇತ್ತಂತೆ. ಅವ್ರ ಬಾಡಿ ಟೆಂಪ್ರೇಚರ್ 48 ಡಿಗ್ರಿ ಆಗಿತ್ತಂತೆ. ಯಾಕಂತ ಹೇಳ್ತೀನಿ ಬ್ರೇಕ್ ಆದಮೇಲೆ. ತಗೊಂಡು ಅಂತ ಒಂದು ಕಿಸ್ ಮಾಡ್ತೀರಿ ಅಂತ. ಆಮೇಲೆ ನನಗೆ ಇಮ್ರಾನ್ ಸರ್ಡಿ ಕರ್ಕೊಂಡು ಹೋಗ್ಬಿಟ್ಟು, ಸರ್ ಇಲ್ಲ ಅವಳಿಗೆ ಎಕ್ಸ್ಪ್ರೆಷನ್ ನೀವು ಸರಿಯಾಗಿ ಮುತ್ಕೊಡ್ತಾ ಇಲ್ಲ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಕೋಳೆ ವೈಫ್.